ಓ, ನೀನು ಇಲ್ಲಿ ಸಚ್ಚಿ ಅಣ್ಣಂಗ್ ಕಾಯ್ತಾ ಇದ್ಯಾ? ಅವ್ರು ನೋಡಿದ್ರೆ ರೋಡಲ್ಲಿ ನಿಂತಿದ್ರು. ನಾನ್ ಹೋಗಿ ಕಾರ್ ನಿಲ್ಸ್ ಬರೋ ಅಷ್ಟ್ರಲ್ಲಿ ಅವ್ರು ಕಾಣಿಸ್ತಾನೆ ಇರ್ಲಿಲ್ಲ. ಏನು ರೋಡಲ್ಲ? ಅದೇ ಹೇಗೆ? ನೀನ್ ಇಲ್ಲಿಗೆ ಬರೋಕ್ಕೂ ಮುಂಚೆ ಸಚ್ಚಿ ಅಣ್ಣ ಟಾಯ್ಲೆಟ್ ಹೋದ್ರು, ಇನ್ನೂ ಹೊರಗಡೆ ಬಂದಿಲ್ಲ. ಜಮಿನಿ, ನಾವು ರೋಡಲ್ಲಿ ಮಾತಾಡಿದೀವಿ. ಮೇಡಮ್, ನೀವು ಹುಡುಕ್ತಾ ಇರೋರು ಟೆರೆಸ್ ಅಲ್ಲಿ ಇದಾರೆ. ಯಾರು? ಸಚ್ಚಿ ಸಾರ್. ಹಾ, ತುಂಬಾ ಆಳವಾಗಿ ಧ್ಯಾನ ಮಾಡ್ತಿದ್ದಾರೆ. ಹೋಗ್ ನೋಡಿ. ಬನ್ನಿ. ಧ್ಯಾನನ ಅಡ್ಡಿಪಡಿಸಿದ್ರೆ ಶಾಪ ಹಾಕ್ತಾರೆ. ನೋಡಿ, ಸಚ್ಚಿ ಸರ್ ಧ್ಯಾನ ಮಾಡ್ತಿರೋದನ್ನ ನೋಡ್ಕೊಂಡು ನಾನು ಕೆಳಗಡೆ ಬಂದಿದ್ದು. ಈಗೆಲ್ ಹೋದ್ರು? ಅವ್ರೆಲ್ಲೋದ್ರು? ಇವ್ರು ಎಲ್ ಮಾಯ ಆಗೋದ್ರು? ಅವ್ರು ಅಲ್ಲಿಲ್ಲ. ಸಚ್ಚಿದಾನಂದ್ ಸರ್ ಕೆಳಗಡೆ ಬಾಕ್ಸಿಂಗ್ ಮಾಡ್ತಾವ್ರೆ. ಬನ್ನಿ ತೋರಿಸ್ತೀನಿ. ಅಲ್ಲ, ಬನ್ನಿ ಅಲ್ಲೋಡಿ. ಅಯ್ಯೋ, ಅವ್ರು ಇಲ್ಲೇ ಇದ್ದದನ್ನ ನೋಡಿ ನಾನು ನಿಮ್ನ ಕರೆದಿದ್ದು. ಇವಾಗ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೊರಟೋದ್ರು? ಏನಾಗಿದೆ ಇವ್ರೆಲ್ರಿಗೂ? ನೋಡಿದ್ರಾ, ಸಚಿನ್ನ ಟಾಯ್ಲೆಟ್ ಅಲ್ಲಿ ಇದ್ದಾರೆ. ಅಯ್ಯೋ, ಅಲ್ಲಿ ಬೇರೆ ಯಾರೋ ಇದ್ದಾರೆ. ಅಲ್ಲಿ ಸಚ್ಚಿ ಸರ್ ಇಲ್ಲ, ನನಗ್ ಗೊತ್ತು. ಯಾಕೆ ತಲೆ ಕೆಡ್ಸ್ಕೊತೀರಾ? ನೋಡೋಣ ಬನ್ನಿ. ಸಚ್ಚಿ ಸಾರ್, ಸಚ್ಚಿ ಸಾರ್, ಒಳಗಿರೋದು ಸಚ್ಚಿ ಸಾರ್ ಅಲ್ಲ ತಾನೆ? ಏನಿದು ಅಷ್ಟು ಜೋರ ಕಿರಿಸ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ವಿಷ್ಣು ಅಣ್ಣ, ಸಚ್ಚಿ ಅಣ್ಣ ನನ್ ಮುಂದೆನೆ ಟಾಯ್ಲೆಟ್ ಹೋದ್ರು. ವಂದನ ಹೇಳ್ತಾರೆ ರೋಡಲ್ಲಿ ಇದಾರೆ ಅಂತ, ವೇಲಪ್ಪ ಹೇಳಿದ್ರು ಟೆರೆಸ್ ಅಲ್ಲಿ ಇದಾರೆ ಅಂತ, ಇವ್ರು ನೋಡಿದ್ರೆ ಬಾಕ್ಸಿಂಗ್ ಆಡ್ತಿದ್ರು ಅಂದ. ಆದ್ರೆ ಸಚ್ಚಿ ಅಣ್ಣ ಮಾತ್ರ ಟಾಯ್ಲೆಟ್ ಇಂದ ಆಚೆ ಬಂದೇ ಇಲ್ಲ. ಅಣ್ಣ ಏನ್ ಜಾದೂಗಾರನ ಒಂದೇ ಸಲ ಬೇರೆ ಬೇರೆ ಜಾಗದಲ್ಲಿರಕ್ಕೆ? ನೋಡೋಣ ಬನ್ನಿ. ಯಾರೊಳಗೆ? ಡೋರ್ ಓಪನ್ ಮಾಡಿ. ಯಾಕೆಲ್ರೂ ಹೀಗೆ ನಿಂತಿದ್ದೀರಾ? ನೀನ್ ಯಾವಾಗ ಒಳಗೆ ಹೋದೆ? ಸ್ವಲ್ಪ ಹೊತ್ತು ಮುಂಚೆ. ಮತ್ತಾಗ್ಲೇ ನಿನ್ನ ವಂದನ ರೋಡಲ್ಲಿ ನಿಲ್ಸಿ ನಿನ್ನ ಮಾತಾಡ್ಸಿದ್ಲಂತೆ? ನಾನೇ ಮಾತಾಡಿದ್ದೆ ಅವ್ರ ಹತ್ರ. ಮತ್ತೆ ಟೆರೆಸ್ ಮೇಲೆ ಇದ್ದಿದ್ದು? ಅದು ನಾನೇ. ಅಲ್ಲಿ ಬಾಕ್ಸಿಂಗ್ ಆಡ್ತಿದ್ದು? ಅದು ಕೂಡ ನಾನೇನೆ. ಅಣ್ಣ, ಕೆಳಗಡೆ ಏನ್ ನಡೀತು? ಮನು, ನಿನ್ನ ಹತ್ರ ಒಂದು ಕೇಳಲ? ಮತ್ತೆ ನನ್ನ ಜೈಲಿಗೆ ಕಳಿಸ್ತೀಯಾ? ಏನ್ ಹೇಳ್ತಿದ್ಯಾ ಅಣ್ಣ ನೀನು? ಎಷ್ಟು ಕಷ್ಟಪಟ್ಟು ನಿನ್ನ ಜೈಲಿಂದ ರಿಲೀಸ್ ಮಾಡಿಸಿದ್ದೀನಿ ಗೊತ್ತಾ? ಮತ್ತೆ ಯಾಕೆ ಈ ರೀತಿ ಯೋಚನೆ ಮಾಡ್ತೀಯಾ? ನಿನ್ಗೆ ಯಾರಿಂದನಾದ್ರೂ ತೊಂದರೆ ಆಯ್ತಾ? ನನಗೆ ನಾನೇ ತೊಂದರೆ ಆಗಿದ್ದೀನಿ. ನಾನಿನ್ನೂ ಸರಿ ಹೋಗಿಲ್ಲ. ಈ ಪ್ರಪಂಚ ನನಗಲ್ಲ. ಹೇಳಿದ್ದಿನ ಕೇಳೋಕ್ ಮಾತ್ರ ನನ್ನನ್ನು ಉಪಯೋಗಿಸ್ತಾರೆ. ನನ್ನಿಷ್ಟದ ಹಾಗೆ ಏನೂ ಮಾಡೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಪರ್ಮಿಷನ್ ಬೇಕು. 24 ವರ್ಷದ ಹಿಂದೆ ನಾನ್ ನೋಡ್ತಾ ಇದ್ದಿದ್ದ ಪ್ರಪಂಚ ಖಂಡಿತವಾಗ್ಲೂ ಇದಲ್ಲ. ಎಲ್ಲಾ ಕಡೆನೂ ಸದ್ದು ಗದ್ಲ. ಯಾರ ಹತ್ರ ಏನ್ ಮಾತಾಡಬೇಕು, ಹೇಗೆ ನಡ್ಕೋಬೇಕು, ಯಾವುದು ನನಗೆ ಗೊತ್ತಾಗ್ತಿಲ್ಲ. ಯಾರಾದ್ರೂ ಏನಾದ್ರೂ ಹೇಳೋದನ್ನ ನೀನ್ ಕೇಳಿಸ್ಕೊಂಡ್ಯಾ? ಇಲ್ಲ. ಜೈಲ್ನಲ್ಲಿ ನಡೆದ ಹಳೆ ಕಥೆಗಳನ್ನ ಹೇಳಬಾರ್ದು ಅಂತ ಆ ವೇದಾಂತಂ ಹೆದರ್ಸಿದ್ದಾರೆ. ಇಲ್ಲಿ ನೋಡಿದ್ರೆ ಎಲ್ರೂ ಅದನ್ನೇ ಕೇಳ್ತಾರೆ. ನನಗೆ ಅರ್ಥ ಆಗ್ತಿದೆ. ನೀನೊಂದು ಕೆಲಸ ಮಾಡು. ನಿನ್ಗಿಲ್ಲಿ ಇರಕ್ಕಾಗ್ಲಿಲ್ಲ ಅಂದ್ರೆ ನನ್ನ ಜೊತೆ ನೀನ್ ಬ್ಯಾಂಗ್ಳೂರಲ್ಲಿ ಇರ್ಬೋದು. ಬೇಕಾದ್ರೆ ಅಪ್ಪನ ಜೊತೆ ಮತ್ತೆ ವಿಷ್ಣು ಜೊತೆ ನಾನು ಮಾತಾಡ್ತೀನಿ. ಹೇಗಿದ್ರು ನಾನು ಮತ್ತೆ ಜಮೀನಿ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದೀವಲ್ಲ, ಹೋಗಿದ ತಕ್ಷಣನೇ ನಿನಗೊಂದು ಮನೆ ಅರೇಂಜ್ ಮಾಡ್ತೀವಿ. ನಿನಗೆ ಯಾವ ಕೆಲಸ ಸರಿ ಅನ್ಸುತ್ತೆ ಅದನ್ನೇ ಮಾಡು. ಯೋಚನೆ ಮಾಡಿ ನೋಡು, ನೀನು ನಮ್ಮ ಜೊತೆ ಬ್ಯಾಂಗ್ಳೂರಲ್ಲಿ ತುಂಬಾ ಚೆನ್ನಾಗಿರ್ಬೋದು. ಓಕೆ ಅಣ್ಣ, ನಾನು ಎಲ್ಲ ಮಾತಾಡಿದ್ದೀನಿ. ನಾನು ಬ್ಯಾಂಗ್ಳೂರಿಗೆ ಹೋಗಿದ ತಕ್ಷಣ ಮನೆ ಹುಡುಕ್ತೀನಿ. ಇನ್ನು 2 ದಿನದಲ್ಲಿ ಎಲ್ಲಾ ಕೆಲಸನೂ ಮುಗಿಸಿ ನಾನೇ ಕರ್ಕೊಂಡು ಹೋಗ್ತೀನಿ. ಓಕೆ ಡ್ಯಾಡ್? ಎಸ್, ನೀನ್ ಇವನ್ ಜೊತೆ ಹೋಗಿ ಸ್ವಲ್ಪ ಸಮಯ ಕಳಿ, ಎಲ್ಲ ಸರಿ ಹೋಗುತ್ತೆ. ನೋಡು,
ಈ ಫೋನ್ನ ನಿನಗೋಸ್ಕರ ತಗೊಂಡೆ. ಇದರಲ್ಲಿ ನಾವ್ ಏನೇ ಮಾತಾಡಿದ್ರು ರೆಕಾರ್ಡ್ ಆಗುತ್ತೆ. ಮತ್ತೆ ಈ ಟಚ್ ಇದೆಯಲ್ಲ, ಇದನ್ನ ಒತ್ತಿದ್ರೆ ಮತ್ತೆ ಕೇಳಿಸುತ್ತೆ. ನೀನ್ ಯಾವುದಕ್ಕೂ ಯಾರನ್ನು ಏನು ಕೇಳೋ ಅವಶ್ಯಕತೆ ಇರಲ್ಲ. ಏನೇ ಇದ್ರೂ ನಾನ್ ನಿನಗೆ ಕಾಲ್ ಮಾಡ್ತೀನಿ, ಅದ್ರ ಬಗ್ಗೆ ನನಗ್ ನೀನ್ ಹೇಳು. ನಾನು ಹೇಳಿದ್ದನ್ನ ಸರಿಯಾಗಿ ಕೇಳಿಸ್ಕೊಂಡ್ ಮಾಡು. ಬಾಯ್ ಅಪ್ಪ. ಬಾಯ್ ಮಗಳೇ, ಹೋಗ್ಬಾ. ವಂದನಾ, ಟೇಕ್ ಕೇರ್. ಬಾಯ್ ಅಣ್ಣ. ಬಾಯ್ ಬಾಯ್. ವಂದನಾ, ಡ್ಯಾಡ್, ಬಾಯ್. ಬಾಯ್ ಬಾಯ್. ಸಾರ್, ನಿಮ್ ತರ ಯಜಮಾನ್ರನ್ನ ನಾನ್ ನೋಡೇ ಇಲ್ಲ ಸಾರ್. ಯಜಮಾನ್ರಂದ್ರೆ ನಿಮ್ ತರ ಇರ್ಬೇಕು ಸಾರ್. ಬೇರೆಯವರೆಲ್ಲ ನಿಮ್ಮನ್ನ ನೋಡ್ ಕಲಿಬೇಕು ಸಾರ್, ಹೇಗಿರ್ಬೇಕು ಅಂತ. ಫೋನ್ ರಿಂಗ್ ಆಗ್ತಿದೆ ನೋಡು. ನಿನ್ ಫೋನ್. ನಂದೆ. ಹಲೋ. ಸರಿ ಹೋಯ್ತು ಸಾರ್, ಇದು ನಿಮ್ ಫೋನು. ಓಹ್, ನನ್ ಫೋನಾ? ಮನುಪುಟ್ಟ. ಓ, ಹಲೋ ಅಣ್ಣ, ನೀನ್ ಲೇಟಾಗಿ ಫೋನ್ ರಿಸೀವ್ ಮಾಡಿದ್ದನ್ನ ನೋಡಿ ಹೆದರ್ಕೊಂಡೆ ಎಲ್ಲಿ ಹಾಕಿದ್ಯೋ ಫೋನ್ನ ಅಂತ. ಫೋನ್ ನನಗ್ ಬಂದಿದೆ ಅಂತಾನೆ ಗೊತ್ತಾಗ್ಲಿಲ್ಲ. ಬೆಂಗಳೂರು ರೀಚ್ ಆದ್ಯಾ? ಇಲ್ಲ ಅಣ್ಣ, ಇನ್ನೇನ್ ಸಿಟಿ ಹತ್ತತ್ರ ಇದ್ದೀನಿ. ಇನ್ನೊಂದು ಅರ್ಧ ಗಂಟೆಲಿ ರೀಚ್ ಆಗ್ತೀನಿ. ಅಣ್ಣ, ಒಂದ್ ನಿಮಿಷ ಹೋಲ್ಡ್ ಅಲ್ಲಿರು. ಫುಲ್ ಟ್ಯಾಂಕ್. ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ ಅಣ್ಣ. ಚೆಕ್ ಮಾಡಿ. ಮನು, ಅವನ್ ಫೋನಲ್ಲಿ ನಮ್ ವಿಡಿಯೋ ಮಾಡ್ತಿದ್ದಾನೆ. ಹೆಲೋ, ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ಡೋಂಟ್ ಟೇಕ್ ಅವರ್ ವಿಡಿಯೋಸ್. ಮನುಪುಟ್ಟ, ಏನ್ ಪ್ರಾಬ್ಲಮ್? ಏನಿಲ್ಲ ಅಣ್ಣ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಏಯ್, ನಿನ್ನೆ ಕೇಳ್ತಿರೋದು, ನಿಲ್ಸು. ಮನು, ಏನಣ್ಣ? ವಿಷ್ಣು, ಮನು ಸ್ವಲ್ಪ ಹೊತ್ತು ಮುಂಚೆ ಕಾಲ್ ಮಾಡಿದ್ದ. ಪೆಟ್ರೋಲ್ ಬಂಕ್ ಹತ್ರ ಏನೋ ಪ್ರಾಬ್ಲಮ್ ಆಗಿದೆ. ಮತ್ತೆ ಕಾಲ್ ಮಾಡಕ್ ಹೋದ್ರೆ ಕಟ್ ಮಾಡ್ದ. ಮತ್ತೆ ಫೋನ್ ಮಾಡಿದ್ರೆ ತೆಗಿಲಿಲ್ಲ. ಈಗ ಫೋನ್ ಆಫ್ ಆಗಿದೆ. ಯಾಕಣ್ಣ ಟೆನ್ಷನ್ ಆಗ್ತೀಯಾ? ಈ ಫೋನ್ ಯಾವಾಗ್ಲೂ ಇದ್ದಿದ್ದೆ. ಚಾರ್ಜ್ ಖಾಲಿ ಆಗೋದು, ಸ್ವಿಚ್ ಆಫ್ ಆಗೋದು. ಅದು ಹಾಗಲ್ಲ. ಇಲ್ಲೋಡು, ಇಲ್ಲಿ ಇದನ್ ಕೇಳು. ಕೇಳಿ. ಹೆಲೋ, ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ಡೋಂಟ್ ಟೇಕ್ ಅವರ್ ವಿಡಿಯೋಸ್. ಮನುಪುಟ್ಟ, ಏನ್ ಪ್ರಾಬ್ಲಮ್? ಏನಿಲ್ಲ ಅಣ್ಣ, ನಾನು ಮತ್ತೆ ಕಾಲ್ ಮಾಡ್ತೀನಿ. ವಂದನಾ, ನೀನ್ ಜಮೀನಿಗೆ ಕಾಲ್ ಮಾಡು. ಫೋನ್ ರಿಂಗ್ ಆಗ್ತಿತ್ತು, ಸಡನ್ ಆಗಿ ಸ್ವಿಚ್ ಆಫ್ ಆಯ್ತು. ಅದನ್ನೇ ನಾ ಹೇಳ್ತಿರೋದು. ಏನೋ ಪ್ರಾಬ್ಲಮ್ ಆಗಿದೆ. ನಾವೀಗ್ಲೇ ಹೋಗೋಣ. ಅಣ್ಣ, ಅವ್ರು ಎಲ್ಲಿದ್ದಾರೆ ಅಂತ ಹೋಗೋದು? ಸಿಟಿಯಿಂದ ಒಂದು ಅರ್ಧ ಗಂಟೆ ಅಷ್ಟು ದೂರ ಇದೆ ಅಂತ ಹೇಳ್ದ. ಬನ್ನಿ ಹೋಗಿ ನೋಡೋಣ. ನಡಿ. ಬೇಗ ಕಾಲ್ ಮಾಡಿ ನಿಮ್ ಡ್ಯಾಡಿಗೆ ಇನ್ಫಾರ್ಮ್ ಮಾಡು. ಅಪ್ಪ, ಮನು ಮತ್ತೆ ಜಮಿನಿ ಬೆಂಗಳೂರಿಗೆ ಕಾರಲ್ಲಿ ಹೋಗಿದ್ರು. ಮಧ್ಯದಲ್ಲೇನೋ ತೊಂದರೆ ಆಗಿದೆ ಅನ್ಸ್ತಿದೆ.